ನಿನ್ನನ್ನೇ ಧ್ಯಾನಿಸುತ್ತಿದ್ದೇವೆ. ನಮ್ಮನ್ನು, ನಮ್ಮ ರಾಜ್ಯದ ಪ್ರಜೆಗಳನ್ನು, ನನ್ನ ಸೌಮಂಗಳಿ ಭಾಗ್ಯವನ್ನು ಕಾಪಾಡುವ ಭಾರವು ನಿನ್ನದೇ ತಾಯಿ. ಇಷ್ಟು ವೇಳೆಯಾದರೂ ನನ್ನ ಪ್ರಾಣಕಾಂತನು ಪೂಜಾ ಮಂದಿರಕ್ಕೆ ಬಾರಲಿಲ್ಲವಲ್ಲ, ಕಾರಣವೇನಿರಬಹುದು? ಆ ರಾಣಿಯವರಿಗೆ ವಂದಿಸುವೆನು ತಾಯಿ. ಮಂತ್ರಿವರ್ಯ, ಬಂದ ವರ್ತಮಾನವೇನು? ಅಮ್ಮ, ಮಹಾರಾಜರು ನಿಮ್ಮನ್ನು ಜಾಗ್ರತೆಯಾಗಿ ಅರಮನೆಗೆ ಬರ ಹೇಳಿದ್ದಾರೆ ತಾಯಿ. ನಡೆಯಿರಿ, ಹೋಗೋಣ. ಏಕೆ ನಿಂದಿಸಿದೆ ಆಚೆನಿಯ, ಏಕೆ ಜೇರಿದೆ ಆದೊರೆಯ, ಏಕೆ ನಿಂದಿಸಿದೆ ಆಚೆನಿಯ. ಪರಮಾತ್ಮ ಶನಿದೇವ, ಸೇರಿದ ಸಭೆಯಲ್ಲಿ ಅಪಮಾನಗೈದು ಮತ್ಮ, ಸೇರಿದ ಸಭೆಯಲ್ಲಿ ಅಪಮಾನಕ್ಕೀಡಾದ
ಆದೊರೆಯ ಏಕೆ ನಿಂದಿಸಿದೆ ಆಚೆನಿಯ ಏಕೆ ಜೇರಿದೆ ಆದೊರೆಯ ಏಕೆ ನಿಂದಿಸಿದೆ ಆಚೆನಿಯ ಶನಿದೇವ ಲೋಕರಕ್ಷಕ ಸೂರ್ಯತನಯ ಪರಮಾತ್ಮ ಶನಿದೇವ ಲೋಕರಕ್ಷಕ ಸೂರ್ಯತನಯ ವಾಹನ ಕರುಣಮೂರ್ತಿ ಕಾಹವಾಹನ ಕರುಣಮೂರ್ತಿ ಏಕೆ ನಿಂದಿಸಿದೆ ಆಜಿನಿಯ ಏಕೆ ಜೇರಿದೆ ಆದೊರೆಯ ಏಕೆ ನಿಂದಿಸಿದೆ ಆಜಿನಿಯ ಪರಮಾತ್ಮ ಶನಿದೇವ ನಿಮ್ಮ ಪಾದಗಳಿಗೆ ನನ್ನ ವಂದನೆಗಳು. ದೇವಿ ನಿಮಗೆ ಮಂಗಳವಾಗಲಿ. ಸ್ವಾಮಿ, ದೇವಿ ಏಕೆ ಸ್ವಾಮಿ ಈ ರೀತಿಯಾಗಿ ಮೌನದಿಂದ ಇರುವಿರಲ್ಲ? ಸೂರ್ಯ ಚಂದ್ರರಂತೆ ಪ್ರಕಾಶವಾಗುತ್ತಿದ್ದ ನಿಮ್ಮ ಮುಖದ ಕಮಲವು ಇಂದು ಬಾಡಿದ ತಾವರೆಯಂತೆ ಕಾಣಲು ಕಾರಣವೇನು ಸ್ವಾಮಿ? ಪ್ರಾಣೇಶ್ವರ, ಚಂದ್ರ ಸೂರ್ಯ ಚಂದ್ರರಂತೆ ಸ್ವಾಮಿ, ಚಂದ್ರ ಸೂರ್ಯ ಚಂದ್ರರಂತೆ ಪ್ರಕಾಶಿಸುತ್ತಿದ್ದ ನಿಮ್ಮ ಮುಖ ಕಮಲವಿಂದು ಬಾಡಿದ ತಾವರೆಯಂತೆ ಕಳಹೀನವಾಗಿರಲು ಕಾರಣವೇನು ಕಾಂತ? ಪ್ರಾಣೇಶ್ವರ, ಸೂರ್ಯ ಚಂದ್ರರಂತೆ ಪ್ರಕಾಶವಾಗುತ್ತಿದ್ದ ನಿಮ್ಮ ಮುಖದ ಕಮಲವು ಇಂದು ಬಾಡಿದ ತಾವರೆಯಂತೆ ಕಾಣಲು ಕಾರಣವೇನು ಸ್ವಾಮಿ? ಚಂದ್ರ ಏನು ಹೇಳಲಿ? ಚಂದ್ರ ಹೇಳುವನು ಕೇಳು. ಪ್ರಾಣಕಾಂತೆ ಏನು ಹೇಳಲಿ ಚಂದ್ರ? ಏನಾಯ್ತು ಸ್ವಾಮಿ? ಪ್ರಾಣಕಾಂತೆ ಏನು ಹೇಳಲಿ ನನಗೆ ಬಂದ ಕಷ್ಟವ ಎಂತೂ ಸಹಿಸಲಿ ನನಗೇನು ಹೇಳಲಿ ಚಂದ್ರ? ನಮಗೆ ಕಷ್ಟವು ಬಂತೆ. ಏನಾಯ್ತು ಸ್ವಾಮಿ? ಎಂತೂ ಸಹಿಸಲಿ ನನಗೇನು ಹೇಳಲಿ? ಪ್ರಾಣಕಾಂತೆ ಏನು ಹೇಳಲಿ ನನಗೆ ಬಂದ ಕಷ್ಟವ ಚಂದ್ರ? ದುಃಖಿಸಬೇಡಿ ಚಂದ್ರ ಪೂರ್ವ ಜನ್ಮದ ಫಲವೋ ನಾ ಮಾಡಿದ ಕರ್ಮದ ಫಲವೋ ಚಂದ್ರ? ಸ್ವಾಮಿ. ಪೂರ್ವ ಜನ್ಮದ ಫಲವೋ ನಾ ಮಾಡಿದ ಕರ್ಮದ ಫಲ ತೊರದಾಯಿತೆ ನನಗೆ ಚಂದ್ರ ತೊರದಾಯಿತೆ ನನಗೆ ಪ್ರಾಣಕಾಂತೆ ಏನು ಹೇಳಲಿ ನನಗೆ ಬಂದ ಕಷ್ಟವ ಚಂದ್ರ? ಚಂದ್ರ ಚಂದ್ರ ಅದೇನಾಯ್ತು ಬೇಗ ತಿಳಿಸಿ ಸ್ವಾಮಿ. ಚಂದ್ರ ನನ್ನಿಂದ ಏನಾದರೂ ಅಪರಾಧವಾಯಿತೆ? ಇಲ್ಲ ಚಂದ್ರ, ಈ ದಿನ ಸಭೆಯಲ್ಲಿ
ನವಗ್ರಹ ಫಲಾಫಲವನ್ನು ಬ್ರಾಹ್ಮಣರು ತಿಳಿಸುವಾಗ ವಿನಾಕಾರಣ ಆ ಸ್ವಾಮಿಯನ್ನು ಜರಿದಿ. ಸ್ವಾಮಿ ಪ್ರಾಣೇಶ್ವರ, ಶನಿದೇವರನ್ನು ನೀವು ಜರಿದಿರ. ತಕ್ಷಣ ಶನಿದೇವರು ಪ್ರತ್ಯಕ್ಷನಾಗಿ ಘೋರ ಕೋಪವನ್ನು ತಾಳಿ ಅನೇಕ ವಿಧವಾಗಿ ಹಿಂಸಿಸಿ ಕಾಲಿನಿಂದ ಒದ್ದು ನನ್ನನ್ನು ಪ್ರಾಣೇಶ್ವರ ನಾನಾ ಕಷ್ಟಗಳನ್ನು ಕೊಡುವೆನೆಂದು ಶಪಥ ಮಾಡಿ ಹೊರಟೇ ಹೋದರು ದೇವಿ, ಹೊರಟೇ ಹೋದರು. ಎಂತಹ ಕಾರ್ಯವನ್ನು ಮಾಡಿರುವಿರಿ ಸ್ವಾಮಿ. ಈಗ ಮಾಡುವುದಾದರೂ ಇನ್ನೇನು? ಪ್ರಾಣೇಶ್ವರ ಭಯಪಡಬೇಡಿ. ನಮ್ಮ ಕುಲದೇವರಾದ ಶ್ರೀಹರಿಯು ನಮ್ಮ ಭಾಗದಲ್ಲಿರುವಾಗ ನಮಗೇನು ಕೊರತೆ? ಆ ಕಾಕಶನಿಯು ನಮ್ಮನ್ನು ಏನು ಮಾಡಲು ಸಾಧ್ಯ? ದೇವಿ, ಆ ಸ್ವಾಮಿಯನ್ನು ನಿಂದಿಸಬೇಡ. ಆತನು ಸಾಮಾನ್ಯನಲ್ಲ. ತ್ರಿಮೂರ್ತಿಗಳು ಕೂಡ ಆತನ ಕಂಡರೆ ಭಯಪಡದವರು. ಮಾನವರಾದ ನಾವು ಎಷ್ಟು ಮಾತಾಡಬಹುದು? ಬೇಡ ದೇವಿ, ಆ ಸ್ವಾಮಿಯನ್ನು ನಿಂದಿಸಬೇಡ ದೇವಿ, ನಿಂದಿಸಬೇಡ. ನಡೆಯಿರಿ ಸ್ವಾಮಿ, ನಮ್ಮ ಕುಲದೇವರಾದ ಶ್ರೀಹರಿಯನ್ನು ಪ್ರಾರ್ಥಿಸೋಣ. ನಡೆಯಿರಿ. ಮಂತ್ರಿ 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 ಮಹಾರಾಜ, ನಾಳೆ ಸೂರ್ಯೋದಯಕ್ಕೆ ಸರಿಯಾಗಿ ನಮ್ಮ ಕುಲದೈವನಾದ ಶ್ರೀಹರಿಯನ್ನು ಆರಾಧಿಸಬೇಕಾಗಿದೆ. ಆದ್ದರಿಂದ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸು. ಅಪ್ಪಣೆಯಂತೆ ಆಗಲಿ ಮಹಾರಾಜ. ದೇವಿ, ನಡೆಯಿರಿ ಸ್ವಾಮಿ. ಸ್ವಾಮಿ ಸ್ವಾಮಿ ಮಾಯಾ ಮೋಹದೆ ಬಳಲುತ ಜನರು ಲಕ್ಷ್ಮಿ ಮಾಯಾ ಮೋಹದೆ ಬಳ
ಲಕ್ಷ್ಮಿ, ಪ್ರಾಣೇಶ್ವರ, ನೋಡಿದೆಯಾ ನಮ್ಮ ವೈಕುಂಠವು ಎಷ್ಟೊಂದು ಎಷ್ಟು ರಮಣೀಯವಾಗಿದೆ. ಹೌದು ಸ್ವಾಮಿ. ಇಂತಹ ಸಂತೋಷ ಸಮಯದಲ್ಲಿ ಆಹಾ, ಇನ್ನ ಸ್ವಲ್ಪ ಹೊತ್ತು ನಮ್ಮ ಪ್ರಣಯ ಗೀತೆಯೊಂದಿಗೆ ವಿಹಾರಿಸೋಣವೇ? ಸ್ವಾಮಿ, ನಿಮ್ಮ ಇಚ್ಛೆಯಂತೆ ಇನ್ನ ಸ್ವಲ್ಪ ಹೊತ್ತು ಕಾಲವನ್ನು ಕಳೆಯೋಣ. ಪ್ರಿಯ, ಶೃಂಗಾರವಾಯಿನಿ ಮನಮೋಯಿನಿ, ಆಹಾ, ಶೃಂಗಾರವಾಯಿನಿ ಮನಮೋಯಿನಿ, ಪ್ರಿಯಕಾಂತಮಣಿ ಕಾಮಿನಿ. ಶೃಂಗಾರವಾಯಿನಿ ಮನಮೋಯಿನಿ, ಪ್ರಿಯಕಾಂತಮಣಿ ಕಾಮಿನಿ. ಪ್ರಿಯ, ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ, ಪ್ರೇಮಾನುರಾಗಿಣಿ ಪ್ರಾಣೇಶ್ವರಿ, ಪರಮ ಪ್ರೇಮಾನುರಾಗಿ ಪ್ರಾಣೇಶ್ವರಿ. ಪ್ರಣಯ ಬೀರಿ ಬೀರಿ ಮನಕಾನಂದವ, ಪ್ರಣಯ ಬೀರಿ ಬೀರಿ ಮನಕಾನಂದವ, ಸರ್ವ ಶೃಂಗಾರವಾಯಿನಿ ಮನಮೋಹಿನಿ, ಪ್ರಿಯಕಾಂತಮಣಿ ಕಾಮಿನಿ. ಶೃಂಗಾರವಾಯಿನಿ ಮನಮೋಹಿನಿ, ಪ್ರಿಯಕಾಂತಮಣಿ ಕಾಮಿನಿ. ಚಿಂತೆಯ ಪರಿಹರಿಸೆ, ಆಹಾ, ಚಿಂತೆಯ ಪರಿಹರಿಸೆ, ಚಿರ ಶಾಂತಿ ಧಾರೆಯ ಹರಿಸಿದೆ. ಸ್ವಾಮಿ, ಚಿಂತೆಯ ಪರಿಹರಿಸೆ, ಚಿರ ಶಾಂತಿ ಧಾರೆಯ ಹರಿಸಿದೆ. ಆಹಾ, ಹೃದಯ ಶೋಕದೋಣಿ ಅರಸಿ, ಪ್ರಿಯ, ಅಮರ ಲೋಕವನ್ನೇ ರಚಿಸಿದೆ. ಹೃದಯ ಶೋಕದೋಣಿ ಅರಸಿ, ಅಮರ ಲೋಕವನ್ನೇ ರಚಿಸಿದೆ. ಗಮದಲ್ಲಿ ಶೃಂಗಾರವಾಯಿನಿ ಮನಮೋಹಿನಿ, ಪ್ರಿಯಕಾಂತಮಣಿ ಕಾಮಿನಿ. ಶೃಂಗಾರವಾಯಿನಿ ಮನಮೋಹಿನಿ. ಪ್ರಿಯೆ, ಸ್ವಾಮಿ, ಮತ್ತೊಂದು ಹಾಡಿ ಆನಂದಿಸೋಣವೇ? ಸ್ವಾಮಿ, ನಿಮ್ಮ ಇಷ್ಟೆಯನ್ನು ಎಂದಾದರೂ ನಾನು ಬೇಡವೆಂದು ಹೇಳಿದ್ದೇನೆ. ನಿಮ್ಮ ಇಚ್ಛೆಯಂತೆ ಆಗಲಿ. ಸರಿ ಪ್ರಿಯೆ. ಪ್ರಿಯರಮಣಿ ಬಾತರುಣಿ, ಅರುಷದಿ ನಲೆಯುವ ಬಾಬಾರೇ, ಅರುಷದಿ ನಲೆಯುವ ಬಾಬಾರೇ. ಪ್ರಿಯರಮಣಿ ಪ್ರಿಯ, ದೇವನು ನಾನೇ, ದೇವಿಯು ನೀನೆ. ದೇವನು ನಾನೇ, ದೇವಿಯು ನೀನೆ. ಅಂದ ಚಂದದಿಂದ ನಲಿವ ಬಾರೆ, ಅಂದ ಚಂದದಿಂದ ನಲಿವ ಬಾರೆ, ಅಂದ ಚಂದದಿಂದ ನಲಿವ ಬಾರೆ. ಪ್ರಿಯರಮಣಿ ಬಾತರುಣಿ, ಅರುಷದಿ ನಲೆಯುವ ಬಾಬಾರೇ, ಅರುಷದಿ ನಲೆಯುವ ಬಾಬಾರೇ. ಪ್ರಿಯ, ಪ್ರಿಯೆ, ಸ್ವಾಮಿ, ಪ್ರಿಯೆ,
ಅರುಷದಿ ನಲಿಯುವ ಬಾಬಾರ ಅರುಷದಿ ನಲಿಯುವ ಬಾಬಾರ ಪ್ರಿಯ ರಮಣ ಪ್ರಿಯ ರಮಣಿ ಮೋಹನ ನಾನೇ ಮೋಹಿನಿ ನೀನೇ ಮೋಹನ ನಾನೇ ಮೋಹಿನಿ ನೀನೇ ಅಂದ ಚಂದದಿಂದ ನಲಿವ ಬಾರೆ ಅಂದ ಚಂದದಿಂದ ನಲಿವ ಬಾರೆ ಅಂದ ಚಂದದಿಂದ ನಲಿವ ಬಾರೆ ಪ್ರಿಯ ರಮಣಿ ಬಾತರುಣಿ ಅರುಷದಿ ನಲೆಯುವ ಬಾಬಾರೆ ಅರುಷದಿ ನಲೆಯುವ ಬಾಬಾರೆ ಪ್ರಿಯ ರಮಣಿ ಲಕ್ಷ್ಮೀ ವಲ್ಲಭ ದೀನಚರಣ್ಯ ಕರುಣಾಭರಣ ಕಮಲಲೋಚನ ಲಕ್ಷ್ಮೀ ವಲ್ಲಭ ದೀನಚರಣ್ಯ ಕರುಣಾಭರಣ ಕಮಲಲೋಚನ ಲಕ್ಷ್ಮಿ ಪ್ರಿಯ ನೀನಿನ್ನು ಹೊರಡು. ನನ್ನ ಪರಮ ಭಕ್ತನಾದ ಸತ್ಯರಥನು ನನ್ನನ್ನು ಬಹಳವಾಗಿ ಪ್ರಾರ್ಥಿಸುತ್ತಿದ್ದವನು. ನಾನು ಭೂಲೋಕಕ್ಕೆ ಹೋಗಿ ಬರುವೆ. ಹಾಗೆ ಆಗಲಿ ಸ್ವಾಮಿ. ಪರಮ ಪುರುಷ ಶ್ರೀ ದಾಮೋದರ ಪತಿತ ಪಾವನ ಪನ್ನಗ ಜಯನ ಹರಿಯೇ ಹರಿಯೇ ಪರಮ ಪುರುಷ ಶ್ರೀ ದಾಮೋದರ ಪತಿತ ಪಾವನ ಪನ್ನಗ ಜಯನ ನಿರುತವು ನಿನ್ನನು ಭಜಿಸೆವು ದೇವಾ ನಿರುತವು ನಿನ್ನನು ಭಜಿಸೆವು ದೇವ ನಿರೋಜ್ಯೋದ್ಯವ ದ್ಯಾಮರ ವಂದಿತ ಶಿರಸಾಗರ ಭಕ್ತ ಪೋಷಕ ಶಿರಸಾಗರ ಭಕ್ತ ಪೋಷಕ ಭಯಭವ ದೂರ ಪರಮ ಪುರುಷ ಶ್ರೀ ದಾಮೋದರ ಪತಿತ ಪಾವನ ಪನ್ನಗ ಶಯನ ಹರಿಯೇ ಹರಿಯೇ ಶ್ರೀಹರಿ ನಮ್ಮನ್ನು ರಕ್ಷಿಸು ತಂದೆ, ನಮ್ಮನ್ನು ರಕ್ಷಿಸು. ಏ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಶರಣ ಮಾಧವ ಮಹಿಮಾ ಪೂರ್ಣ ಮುನಿ ಜನ ಪೂಜಿತ ಪುಣ್ಯ ಶರಣ ಮಾಧವ
ಕಾಪಾಡು ತಂದೆ, ನಮ್ಮನ್ನು ಕಾಪಾಡು ತಂದೆ ಶ್ರೀಹರಿ. ಎಲೆ ಪರಮ ಭಕ್ತನಾದ ಸತ್ಯರಥ, ನನ್ನನ್ನು ಇಷ್ಟೊಂದು ಪೂಜಿಸಿ ಪ್ರಾರ್ಥಿಸಲು ಕಾರಣವೇನು? ಸ್ವಾಮಿ, ತುಂಬಿದ ಸಭೆಯಲ್ಲಿ, ರಾಜ್ಯಸಭೆಯಲ್ಲಿ ವಿನಾಕಾರಣ ಸ್ವಾಮಿಯನ್ನು ಜರಿದ ಶ್ರೀಹರಿ ಸತ್ಯರಥ, ಶನಿದೇವರು ಪ್ರತ್ಯಕ್ಷನಾಗಿ ಘೋರ ಕೋಪವನ್ನು ತಾಳಿ ನಿನಗೆ ಅನೇಕ ಕಷ್ಟವನ್ನು ಕೊಡುವೆನೆಂದು ಶಪಥ ಮಾಡಿ ಹೊರಟೆ ಹೋದರು ದೇವ. ಆದ್ದರಿಂದ ನಿಮ್ಮನ್ನು ಆರಾಧಿಸಿದ ದೇವ, ನಮ್ಮನ್ನು ಕಾಪಾಡು ತಂದೆ ಶ್ರೀಹರಿ, ಕಾಪಾಡು. ಸತ್ಯರಥ, ನೀನು ನನ್ನ ಪರಮ ಭಕ್ತನೇ ಆಗಿರಬಹುದು. ಆದ ಮಾತ್ರಕ್ಕೆ ಅಸಾಧ್ಯವಾದುದನ್ನು ಪರಿಹರಿಸಲು ನನ್ನಿಂದ ಸಾಧ್ಯವಿಲ್ಲ. ಸತ್ಯರಥ, ಹೇಳುವೆನು ಕೇಳು. ಶನಿವರನ ಮಹಿಮೆಯು ಸಾಮಾನ್ಯವಲ್ಲ. ರುದ್ರಾಂಶ ಸಂಭೂತ ಉಗ್ರ ಕೋಪ ಜಾತ, ನನ್ನನ್ನೇ ಈನ 10 ಜನ್ಮವಂತೆ ಗೈದ ಅವ ಪ್ರತಾಪ. ಆ ಸತ್ಯರಥ, ಸ್ವಾಮಿ, ಹೇಳುವೆನು ಕೇಳು. ನೀನು ಯಾರಿಗೂ ತಿಳಿಯದಂತೆ ನಿನಗ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡು ಶತ್ರುರಾಜರು ಪಟ್ಟಣವನ್ನು ಮುಟ್ಟುವ ಮೊದಲು ನಿನ್ನ ಪತ್ನಿಯೊಡನೆ ಯಾರಿಗೂ ತಿಳಿಯದಂತೆ ಎಲ್ಲಿಗಾದರೂ ಹೋಗಿ 7.5 ವರ್ಷ ತಲೆಮರೆಸಿಕೋ. ಸತ್ಯರಥ, ಸ್ವಾಮಿ, ಎಂದಿಗೂ ಸತ್ಯವನ್ನು ಬಿಡದೆ ಎಲ್ಲವನ್ನು ಶಾಂತಿಯಿಂದ ಸಹಿಸಬೇಕು. ಸೌಖ್ಯ ಉಂಟಾಗುವುದು. ಹಾಗಾದರೆ ನಮ್ಮ ಗತಿ ಏನು ಸ್ವಾಮಿ? ಸ್ವಾಮಿ, ನಿಮ್ಮ ಆಜ್ಞೆಯನ್ನು ಶಿರಸಾವಹಿಸಿ ನಡೆದುಕೊಳ್ಳೆವು. ಹಾಗಲಿ ಸ್ವಾಮಿ. ತಥಾಸ್ತು. ನನಗೇಕೋ ಭಯವಾಗುತ್ತಿರುವುದು ಸ್ವಾಮಿ. ದೇವಿ, ಶ್ರೀಹರಿ ಹೇಳಿದಂತೆ ಇವಾಗ ನಡುರಾತ್ರಿ ಸಮಯ, ನಾವು ಯಾರಿಗೂ ತಿಳಿಯದಂತೆ ನಗರವನ್ನು ಬಿಟ್ಟು ಹೋಗಬೇಕಾಗಿದೆ. ಆದ್ದರಿಂದ ಸ್ವಲ್ಪ ದಿನಕ್ಕೆ ಬೇಕಾಗುವ ಬಟ್ಟೆ, ಬರೆ, ತಿಂಡಿ ಪದಾರ್ಥಗಳನ್ನು ಸಿದ್ಧಪಡಿಸಿಕೋ. ನಾನು ಅಶ್ವಲಾಯಕ್ಕೆ ಹೋಗಿ ಒಂದು ಕುದುರೆಯನ್ನು ಹಿಡಿದು ತರುವೆ. ಆಗಬಹುದು ಸ್ವಾಮಿ, ಈಗಲೇ ತರುವೆನು. ಆಗಲಿದೆ. ಅಧರ್ಮದೋತ್ತರ ಮದಾಂಧ ನೇಚರ ಫಲಾಫಲಗಳ ಖಂಡಿಸುವೆ. ಅಧರ್ಮದೋತ್ತರ ಮದಾಂಧ ನೇಚರ ಫಲಾಫಲಗಳ ಖಂಡಿಸುವೆ. ಅಟ್ಟ ಆಸದಿ ಮೆರವದೋತರ, ಅಟ್ಟ ಆಸದಿ ಮೆರವದೋತರ ತರತಳದಲ್ಲಿ ಮುಟ್ಟಿಸುವೆ. ತರತಳದಲ್ಲಿ ಮುಟ್ಟಿಸುವೆ. ಪರಮ ನೀಚರ ಪರಿ ವಿಧದಲ್ಲಿ ಓಡಿಸುವೆ ನಾವು, ಓಡಿಸುವೆ, ಓಡಿಸುವೆ ನಾವು, ಓಡಿಸುವೆ, ಓಡಿಸುವೆ ನಾವು, ಓಡಿಸುವೆ. ಆಹಾ, ಈ ಶನಿದೇವರ ಪ್ರತಾಪವನ್ನು ತಿಳಿಯದ ಮೂರ್ಖನಿಗೆ ತಮ್ಮ ಕುಲದೈವವನ್ನು ಪೂಜಿಸಿ ಪ್ರತ್ಯಕ್ಷ ಮಾಡಿಕೊಂಡು ಶ್ರೀಹರಿಯ ಮಾತಿನಂತೆ ಪಟ್ಟಣವನ್ನು ಬಿಟ್ಟು ಹೊರಡಲು ಕದ್ದ ಕಳ್ಳನಂತೆ ಅಶ್ವಲಾಯಕ್ಕೆ ಹೋಗುತ್ತಿರುವನು. ಈಗ ನಾನು ನನ್ನ ಮಾಯೆಯಿಂದ ಒಂದು ಕುದುರೆಯನ್ನು ನಿರ್ಮಿಸಿ ಅದು ತನ್ನ ಕುದುರೆ ಎಂದು ನಂಬಿ ಅದನ್ನು ಹಿಡಿದು ಹೋಗುವನು. ಆತನ ಪತ್ನಿಯು ನನ್ನನ್ನು ಜರಿದ ಕಾರಣ ಆಕೆಯನ್ನು ಗಂಡನಿಂದ ಅಗಲಿಸಿ ನಾನಾ ಕಷ್ಟಕ್ಕೆ ಗುರಿ ಮಾಡುವೆ. ಜೈ ಶಂಕರ. ಚಂದ್ರ, ಪ್ರಾಣೇಶ್ವರ, ದೇವಿ ಚಂದ್ರ, ಸಿದ್ಧವಾಗಿರುವೆಯಾ? ಸಿದ್ಧವಾಗಿರುವೆನು ಸ್ವಾಮಿ. ಗಂಟು ಮೂಟೆಯನ್ನು ತೆಗೆದುಕೋ. ಹಾಗೆ ಆಗಲಿ ಸ್ವಾಮಿ. ಓ ನನ್ನ ಪ್ರೇಮ ಪ್ರಜೆಗಳೇ, ನಿಶರಾತ್ರಿ ಕಳ್ಳನಂತೆ ಸತಿ ಸಹಿತ ಹೋಗುತ್ತಿರುವೆನು. ನನ್ನನ್ನು ಕ್ಷಮಿಸಿ ಹೇ ಧರ್ಮ ದೇವತೆ ನಾರಾಯಣೇ. ನಮ್ಮ ಪ್ರಜೆಗಳ ರಕ್ಷಣಾ ಭಾರ ನಿಮ್ಮದೇ. ಜೈ ಶ್ರೀಹರಿ. ಚಂದ್ರ, ಪ್ರಾಣೇಶ್ವರ, ಯಾರಿಗೆ ಯಾರೋ ನಮಗಿನ್ಯಾರೋ. ಚಂದ್ರ, ಯಾರಿಗೆ ಯಾರೋ ನಮಗಿನ್ಯಾರೋ, ನಮ್ಮೊಡನೆ ಬರುವರ್ಯಾರೋ. ಯಾರಿಗೆ ಯಾರೋ
ರಾಜ್ಯವು ಮಾಯಾ ಪ್ರಜೆಗಳು ಮಾಯಾ. ಚಂದ್ರ ರಾಜ್ಯವು ಮಾಯಾ ಪ್ರಜೆಗಳು ಮಾಯಾ, ನಮ್ಮೊಡನೆ ಬರುವರ್ಯಾರೋ, ಯಾರಿಗೆ ಯಾರೋ ನಮಗಿನ್ಯಾರೋ. ದೇವಾ ದೇವಿ ದೇವಾ ಆ ಪ್ರಾಣೇಶ್ವರ, ಚಂದ್ರ, ಬೆಳಕು ಹರಿಯುವುದರೊಳಗಾಗಿ ನಾವು ದೂರ ಪ್ರದೇಶವನ್ನು ಸೇರಬೇಕು. ಈ ಕುದುರೆಯಾದರೂ ಬಹು ನಿಧಾನವಾಗಿ ಚಲಿಸುತ್ತಿರುವುದು. ಕುದುರೆಯನ್ನು ಜೋರಾಗಿ ಹೊಡೆಯಿರಿ ಸ್ವಾಮಿ. ಏಯ್ ಆರೀತು ಕುದುರೆಯು ಅರಣ್ಯ ಸೇರಿತು. ಚಂದ್ರ, ಪ್ರಾಣೇಶ್ವರ, ಆರೀತು ಕುದುರೆಯು ಅರಣ್ಯ ಸೇರಿತು. ಏನು ಮಾಡಲಿ ನಾನು, ಎನಗೇನು ತೋರಲ ಹರಿಯೇ ಹರಿಯೇ. ಆಯಾ ಸಮಿತಿ ಮೀರಿ ಅಲೆದಿದೆ ಈ ದೇಹ. ಚಂದ್ರ, ಆಯಾ ಸಮಿತಿ ಮೀರಿ ಅಲೆದಿದೆ ಹೀಗೆ, ಕಾಯುವರಾರನ್ನ ಕಾಣನು ಹರಿಯೇ. ಕಾಯುವರಾರನ್ನ ಕಾಣನು ಹರಿಯೇ ಹರಿಯೇ ಹರಿಯೇ. ಚಂದ್ರ, ಪ್ರಾಣೇಶ್ವರ, ನಾವು ಬಹಳ ದೂರ ಬಂದಿದ್ದೇವೆ. ನನಗೆ ತುಂಬಾ ಆಯಾಸವಾಗಿದೆ. ಈ ಕುದುರೆಯನ್ನು ಈ ಮರದಡಿಯಲ್ಲಿ ನಿಲ್ಲಿಸಿ ನಾವು ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಂಡು ಮುಂದೆ ಸಾಗೋಣ. ಹಾಗೆ ಆಗಲಿ ಸ್ವಾಮಿ. ಚಂದ್ರ, ಪ್ರಾಣೇಶ್ವರ, ನಿನಗೂ ತುಂಬಾ ಆಯಾಸವಾಗಿದೆ. ಈ ಗಂಟುಗಳನ್ನು ಇಲ್ಲೇ ಇಡು, ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಂಡು ಹೋಗೋಣ. ಹಾಗೆ ಆಗಲಿ ಸ್ವಾಮಿ. ಹಾ, ಶ್ರೀಹರಿ ನಾರಾಯಣ, ಕಾಪಾಡು ತಂದೆ ಕಾಪಾಡು. ಪ್ರಾಣೇಶ್ವರ, ಚಂದ್ರ, ಈ ಅರಣ್ಯದಲ್ಲಿ ಕ್ರೂರ ಮೃಗಗಳು ಇರಬಹುದೋ ಏನೋ ಅಲ್ಲವೇ? ಇರುವವು ದೇವಿ, ನೀನು ಮಾತ್ರ ಭಯಪಡಬೇಡ. ಆ ದುಷ್ಟ ಮೃಗಗಳನ್ನು ನಾನು ನೋಡಿಕೊಳ್ಳುವೆನು. ನಿನಗೂ ತುಂಬಾ ಆಯಾಸವಾಗಿದೆ. ನನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗಿಕೋ. ಆ ದುಷ್ಟ ಮೃಗಗಳನ್ನು ನಾನು ನೋಡಿಕೊಳ್ಳುವೆನು. ನೋಡಿಕೊಳ್ಳುವಿರಿ ತಾನೆ? ಹೌದು ದೇವಿ. ಹಾಗೆ ಆಗಲಿ ಸ್ವಾಮಿ. ಮಲಗು ಮಲಗು ಪ್ರಾಣ ಪ್ರಿಯೆ ಮರದ ಬುಡದಲ್ಲಿ. ಚಂದ್ರ, ಮಲಗು ಮಲಗು ಪ್ರಾಣ ಪ್ರಿಯೆ ಮರದ ಬುಡದಲ್ಲಿ. ರಾತ್ರಿ ವೇಳೆ ಗಂಡಾಂಧ ತಾರವು. ಚಂದ್ರ, ರಾತ್ರಿ ವೇಳೆ ಗಂಡಾಂಧಕಾರವು ಮೂಡಿ ಬರುತ್ತಿದೆ, ತೇಲಿ ಬರುತ್ತಿದೆ. ಮಲಗು ಮಲಗು ಪ್ರಾಣ ಪ್ರಿಯೆ ಮರದ ಬುಡದಲ್ಲಿ. ಸೂರ್ಯ ಸೂತನ ಕ್ರೂರ ಜೋಲೆ ಕಡುತಿಹದು ನಮ್ಮನು. ಚಂದ್ರ, ಸೂರ್ಯ
ಸೂರ್ಯಸೂತನ ಕ್ರೂರ ಜ್ವಾಲೆ ಕಾಡುತ್ತಿಹದು ನಮ್ಮನು ಮುಂದಾವ ಕಷ್ಟ ಬರುವುದು ಕಾಣದಾಯ್ತು ವಿಧಿಯ ನೀಲೆ. ಮುಂದಾವ ಕಷ್ಟ ಬರುವುದು ಕಾಣದಾಯ್ತು ವಿಧಿಯ ನೀಲೆ. ಮಲಗೋ ಮಲಗೋ ಪ್ರಾಣ ಮರದ ಬುಡದಲ್ಲಿ, ಮಲಗೋ ಮಲಗೋ ಪ್ರಾಣ ಮರದ ಬುಡದಲ್ಲಿ. ಹಾ 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 ಹಾ, ನನಗೂ ನಿದ್ರೆ ಆವರಿಸುತ್ತಿದ್ದಲ್ಲ, ಏನು ಆಶ್ಚರ್ಯ ಇದು. ಹಾ ಶ್ರೀಹರಿ, ಕಾಪಾಡು ತಂದೆ, ಕಾಪಾಡು. ಎಂತು ರಂಜಿ ಬರೋ ಈ ದಂಪತಿಗಳು, ಎಂತು ರಂಜಿ ಬರೋ, ಎಂತು ರಂಜಿ ಬರೋ ಈ ದಂಪತಿಗಳು, ಎಂತು ರಂಜಿ ಬರೋ, ಎಂತು ರಂಜಿಸಲಿ ಎನಿತು ಇವರ ಬಿಡದ ಕಾಲುದು, ಎಂತು ರಂಜಿಸಲಿ ಎಂತು ರಂಜಿ ಬರೋ ಈ ದಂಪತಿಗಳು, ಎಂತು ರಂಜಿ ಬರೋ. ಚಂದ್ರ ಆಸೆಗೆ ದಾಹ ಒಟ್ಟಿಸಿ ನೀರು ನೀರು ಎಂದು ಕೇಳಲು, ಚಂದ್ರ ಆಸೆಗೆ ದಾಹ ಒಟ್ಟಿಸಿ ನೀರು ನೀರು ಎಂದು ಕೇಳಿ. ಸತ್ತರಾದ ನನ್ನ ಈಗ, ಸತ್ತರಾದ ನನ್ನ ಈಗ ನೀರಿಗೆ ಕಳಿಸು ಅಂತ್ಯ ಮಾಡಿ, ಎಂತು ರಂಜಿ ಬರೋ ಈ ದಂಪತಿಗಳು, ಎಂತು ರಂಜಿ ಬರೋ ಈ ದಂಪತಿಗಳು, ಎಂತು ರಂಜಿ ಬರೋ. ಈಗ ನಾನು ನನ್ನ ಮಾಯೆಯಿಂದ ಇವರ ಗಂಟು ಮೂಟೆಗಳನ್ನು ಮಾಯ ಮಾಡಿ ಈಗಿಗೆ ದಾಹವಾಗುವಂತೆ ಮಾಡಿ ಸತಿಪತಿಗಳನ್ನು ಅಗಲಿಸುವೆನು. ಜೈ ಶಂಕರ ಶಂಕರ. ಹಾ, ಏನು ಆಶ್ಚರ್ಯ ಇದು, ಏನೋ ಶಬ್ದವಾಯಿತಲ್ಲ. ಹಾ ಚಂದ್ರ, ಚಂದ್ರ ಹೇಳು. ಏನಾಯಿತು ಸ್ವಾಮಿ? ಚಂದ್ರ, ಏನು ಆಶ್ಚರ್ಯ ಇದು. ನಾವು ತಂದ ಗಂಟು ಮೂಟೆಯು ಕುದುರೆಯು ಎಲ್ಲ ಮಾಯವಾಯಿತಲ್ಲ ದೇವಿ. ದೇವಿ, ಚಂದ್ರ, ಕುದುರೆಯು ಮಾಯವಾಯಿತೆ. ಪ್ರಾಣೇಶ್ವರ, ಚಂದ್ರ, ಹಾಗಾದರೆ ಇನ್ನು ಮುಂದೆ ಸಾಗುವುದು ಹೇಗೆ ಸ್ವಾಮಿ? ಚಂದ್ರ, ಮುಂದೇನು ಗತಿ ಚಂದ್ರ, ಸ್ವಾಮಿ? ಇನ್ನ ಮುಂದೆ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಬಾ ಚಂದ್ರ. ನಡೀರಿ ಸ್ವಾಮಿ. ಪ್ರಾಣೇಶ್ವರ, ಏನಿದ್ದಯ್ಯೋ ವಿಧಿಯ ಮಾಯೆ ಎನಗೆ ತಿಳಿಯದಾಯ್ತೋ ಚಂದ್ರ. ಸ್ವಾಮಿ, ಏನಿದಯ್ಯೋ ವಿಧಿಯ ಮಾಯೆ ಎನಗೆ ತಿಳಿಯದಾಯ್ತೋ. ನಾನು ತಂದ ಕುದುರೆ ಈಗ ಚಂದ್ರ, ನಾನು ತಂದ ಕುದುರೆ ಈಗ ಮಾಯವಾಯಿತು ದೇವಾ. ಎನ್ನಿದೆಯೋ ವಿಧಿಯ ಮಾಯೆ ಎನಗೆ ತಿಳಿಯದಾಯ್ತೋ. ಅರಿಯೇ ಚಂದ್ರ, ಸ್ವಾಮಿ, ಎಷ್ಟು ಹುಡುಕಿದರು ಕುದುರೆಯು ಮತ್ತು ನಮ್ಮ ವಸ್ತುಗಳು ಕಾಣುತ್ತಿಲ್ಲವಲ್ಲ. ಇಲ್ಲ ದೇವಿ, ಕಾಣುತ್ತಿಲ್ಲ. ಪ್ರಾಣೇಶ್ವರ, ಚಂದ್ರ, ದಾರಿ ಕಾಣಲ್ಲ, ಕುದುರೆ ಸುಳಿವೆ ಸಿಗಲಿಲ್ಲ, ದಾರಿ ಕಾಣಿಲ್ಲ, ಕುದುರೆ ಸುಳಿವೆ ಸಿಗಲಿಲ್ಲ, ಆಸೆಗೆ ತೆರೆದು ಮೋಸ ಹೋದವಲ್ಲ, ಆಸೆಗೆ ಚಂದ್ರ, ಮೋಸ ಹೋದವಲ್ಲ.
ಚಂದ್ರ, ಇನ್ನ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಬಾ ಚಂದ್ರ. ನಡೆಯಿರಿ ಸ್ವಾಮಿ. ಚಂದ್ರ ಬಾ, ಇನ್ನ ಸ್ವಲ್ಪ ಮುಂದೆ ಹೋಗಿ ನೋಡೋಣ ಬಾ. ಸ್ವಾಮಿ, ಚಂದ್ರ, ಎಲ್ಲಿ ಕಾಣದವಲ್ಲ ಚಂದ್ರೆ. ನಾನು ನಡೆಯಲಾರೆನು ಸ್ವಾಮಿ. ಮನವನಾಗಿ ದುರ್ದೈವವೇ, ಮಾನವನಾಗಿ ದುರ್ದೈವವೇ, ಮಾನವನಾಗಿ ಬರಿದೆ, ಮನಹೀನನಾಗಿ ಉಳಿದೆ. ಚಂದ್ರ, ಮಾನವನಾಗಿ ದುರ್ದೈವವೇ, ಮಾನವನಾಗಿ ಬರಿದೆ, ಮನಹೀನನಾಗಿ ಉಳಿದೆ. ಈ ಕಾಡಿನ ವನಚರಣ ಬರಿದೆ ದುರ್ದೈವವೇ, ಮಾನವನಾಗಿ ಬರಿದೆ. ದೇವಾ ದೇವಾ ದೇವಾ, ಚಂದ್ರ, ಎಲ್ಲಿ ನೋಡಿದರೂ ನಮ್ಮ ವಸ್ತುಗಳು ಕಾಣದಾದವು. ನಾನು ನಡೆಯಲಾರೆನು. ಏಕೆ ಚಂದ್ರ, ಏನಾಯಿತು ಚಂದ್ರ? ಈ ಅರಣ್ಯದಲ್ಲಿ ನಾನು ನಡೆಯಲಾರೆನು ಸ್ವಾಮಿ. ನನ್ನ ಕಾಲುಗಳೆಲ್ಲ ಸೋತು ಹೋಗಿರುವವು. ಚಂದ್ರ. ಆದರೂ ಪ್ರಾಣೇಶ್ವರ, ಚಂದ್ರ, ಪ್ರಾಣೇಶ್ವರ, ಚಂದ್ರ. ನಾನು ನಡೆಯಲಾರೆನು ಸ್ವಾಮಿ. ಬೇಡ ಚಂದ್ರ. ನಡೆಯಲಾರೆನು ನಾಥ, ನಡುಕಾಡಿನೊಳು ನಾನು. ನಡೆಯಲಾರೆನು ನಾನು, ನಡುಕಾಡಿನೊಳು ನಾನು. ನಡೆಯಲಾರೆನು ಸ್ವಾಮಿ, ನಡುಕಾಡಿನೊಳು ನಾನು. ನಡೆಯಲಾರೆನು ಸ್ವಾಮಿ. ಬೇಡ ಚಂದ್ರ. ಏಕೆ ಚಂದ್ರ, ಏನಾಯಿತು ಚಂದ್ರ? ನಡೆಯಲಾರೆನು ಸ್ವಾಮಿ, ಅಡವಿಯ ಜಾಡವ. ನಡೆಯಲಾರೆನು ಸ್ವಾಮಿ, ಅಡವಿಯ ಜಾಡವ. ನಡೆಯಲಾರೆನು ಸ್ವಾಮಿ. ಏಕೆ ಚಂದ್ರ, ಏನಾಯಿತು ಚಂದ್ರ, ಏನಾಯಿತು? ಮಾಯಾಶ್ವವನೇರಿ ಗೋರಾಡವಿಯ ಸೇರಿ. ಚಂದ್ರ, ಏಕೆ ಚಂದ್ರ, ಏನಾಯ್ತು ಚಂದ್ರ? ಮಾಯಾಶ್ವವನೇರಿ ಗೋರಾಡವಿಯ ಸೇರಿ. ಸಹಿಸಲಾರೆ ನಾನು ಚಂದ್ರ, ಅಡವಿಯ ಜಾಡವ. ಚಂದ್ರ, ಏಕೆ ಚಂದ್ರ? ಬೇಡ ಚಂದ್ರ. ಅಡವಿಯ ಜಾಡವ. ಏಕೆ ಚಂದ್ರ, ಏನಾಯಿತು ಚಂದ್ರ? ನಡೆಯಲಾರೆನು ಸ್ವಾಮಿ. ಚಂದ್ರ, ಪ್ರಾಣೇಶ್ವರ, ಈ ಘೋರ ಅರಣ್ಯದಲ್ಲಿ ನಾನು ನಡೆಯಲಾರೆನು ಸ್ವಾಮಿ. ಏಕೆ ಚಂದ್ರ? ನನಗಾದರೂ ಬಹಳ ಬಾಯಾರಿಕೆಯಾಗುತ್ತಿರುವುದು. ಕಾಲುಗಳೆಲ್ಲ ಸೋತು ಹೋಗಿರುವವು. ಹಸಿವು ಬಾಯಾರಿಕೆ ಸಂಕಟವಾಗುತ್ತಿರುವುದು. ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತನ್ನಿ ಸ್ವಾಮಿ. ಚಂದ್ರ, ಈ ಘೋರ ಅರಣ್ಯದಲ್ಲಿ ಎಲ್ಲಿ ಹುಡುಕಿ ನೀರು ತರಲಿ ಚಂದ್ರ? ಅದು ನನ್ನ ಬೆರಳಿನಲ್ಲಿರುವ ವಜ್ರದ ಉಂಗುರದ ಬೆಳಕಿನ ಸಹಾಯದಿಂದ ನಾನನ್ನು ನೀರು ಹುಡುಕಿ ತರುವೆನು. ನೀನು ಈ ಮರದಡಿಯಲ್ಲಿ ಇದ್ದು ಭಯಪಡಬೇಡ ದೇವಿ, ಈ ಮರದಲ್ಲಿ ಇಡು, ನಾನು ಹೋಗಿ ನೀರು ತರುವೆನು. ಪ್ರಾಣೇಶ್ವರ, ಬೇಗ ತರುವಿರಿ ತಾನೆ? ತರುವೆನು ದೇವಿ. ಪ್ರಾಣೇಶ್ವರ, ಚಂದ್ರ, ಬೇಗ ನಿನ್ನೊಬ್ಬಳನ್ನು ಹೇಗೆ ಬಿಟ್ಟು ಹೋಗಲಿ ಚಂದ್ರ? ನಾನು ನಾಲಿಗೆಯು ಹಾರಿ ಹೋಗುತ್ತಿರುವುದು. ಆಗಲಿ ಚಂದ್ರ. ಚಂದ್ರ, ಎಲ್ಲಿಯಾದರೂ ಹೋಗಿ ಸ್ವಲ್ಪ ಜಲವನ್ನು ತಂದು ಕೊಡಿ ಸ್ವಾಮಿ. ಚಂದ್ರ, ಬಿಟ್ಟು ಹೋಗುವಿರಾ? ಎಲ್ಲಾದರೂ ಹುಡುಕಿ ತರುವೆನು ಚಂದ್ರ. ಬೇಗ ಬನ್ನಿ ಚಂದ್ರ, ಸ್ವಾಮಿ. ಪ್ರಾಣೇಶ್ವರ, ಚಂದ್ರ, ನಿನ್ನ
ಹೀಗೆ ಬಿಟ್ಟು ಹೋಗಲಿ ಚಂದ್ರ. ಚಂದ್ರ ಬೇಗ ಬರುವುದರಿಂದ ಚಂದ್ರ ಚಂದ್ರ ಬೇಗ ಬನ್ನಿ ಪ್ರಾಣೇಶ್ವರ.